ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸ್ವಲ್ಪ ಕ್ರಿಕೆಟ್ ಬಗ್ಗೆ, ಅದರಲ್ಲೂ 2020 ವರ್ಲ್ಡ್ ಕಪ್ ನಡೀತಾ ಇದೆ. ವಿಶೇಷವಾಗಿ ಮಾಡಲಿಲ್ಲ ನಾವು ವರ್ಕನ್ನು, ಅದು ತಮ್ಮೊಂದಿಗೆ ಹಂಚಿಕೊಂಡಿಲ್ಲ. ಇವತ್ತು ಒಂದಿಷ್ಟು, ಯಾಕಂದರೆ ಪಾಕಿಸ್ತಾನ ವಿರುದ್ಧ ಗೆಲುವು 61 ರನ್ಗಳದ್ದು ಸಣ್ಣದಲ್ಲ, ದೊಡ್ಡ ಗೆಲುವು. ಅದಕ್ಕೆ ನಮ್ಮ ಭಾರತ ಟೀಮ್ಗೆ ಧನ್ಯವಾದ ಹೇಳಲೇಬೇಕಾಗಿದೆ. ಯಾಕಂದರೆ ವಿಶೇಷವಾಗಿ ಹಳೆಯ ಇತಿಹಾಸ ತೆಗೆದು ನೋಡಿದಾಗ ಪಾಕಿಸ್ತಾನ ಎದುರು ಸೋತದ್ದೇ ಹೆಚ್ಚು. ಈಗ ಇತ್ತೀಚಿನ ದಿನಗಳೆಲ್ಲ ಭಾರತ ವಿರುದ್ಧ ಪಾಕಿಸ್ತಾನ ಗೆದ್ದಿದ್ದೇ ಕಡಿಮೆ. ಇದು ಒಂದು ಹೊಸ ಪರಂಪರೆ ಸ್ಟಾರ್ಟ್ ಆಗ್ಯದ. ಇವತ್ತಿನ ಯುವಕರು, ಇದು ಹಿಂದಿನ ತಲೆಮಾರಿನವರು ಭಾಳಷ್ಟು ಸ್ಪರ್ಧೆಯನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದರಲ್ಲೂ ಎಲ್ಲ ಪರಿವರ್ತನೆಗೆ ಕಾರಣ IPL. ಅದಕ್ಕೆ ನಾವು ಕ್ರೆಡಿಟ್ ಕೊಡಲೇಬೇಕು. ಅದರಿಂದಾಗಿ ಭಾಳಷ್ಟು ಆಟದಲ್ಲಿ ಪರಿವರ್ತನೆ ಆದವು, ಹೊಸ ಹೊಸ ಆಟಗಾರರು ಬಂದರು. ಜೊತೆಗೆ 2020 ಆಗಿರ್ಬೋದು, ಒನ್ ಡೇದಲ್ಲೂ ಸಹ ಸಾಕಷ್ಟು ಪರಿವರ್ತನೆ ಆದವು, ಮತ್ತು ಈವನ್ ಟೆಸ್ಟದಲ್ಲೂ ಸಹ ಸಾಕಷ್ಟು ಪರಿವರ್ತನೆ ಆದವು. ನೋಡಿರಿ, ಇವತ್ತು ಅದು ಸ್ಪಿನ್ ಪಿಚ್, ಅಲ್ಲೇ ಸ್ಪಿನ್ ಪಿಚ್ದಲ್ಲಿ ಎತ್ತಿ ಆಡೋದು, ಗ್ರೌಂಡು ಭಾಳ ದೊಡ್ಡದ. ಈ ನಮ್ಮ ಕೊಲಂಬೋದ ಗ್ರೌಂಡು ನಮ್ಮ ಶ್ರೀಲಂಕಾದಲ್ಲೇ, ಅಂಥ ದೊಡ್ಡ ಗ್ರೌಂಡ್ದಲ್ಲೇ ಸಿಕ್ಸರ್ಗಳನ್ನು ನಿರಾಯಾಸವಾಗಿ ಹೊಡಿತಾ ಇದ್ದರು. 3 ಸಿಕ್ಸರ್ ಹೊಡೆದ್ರು ನಮ್ಮ ಇಶಾನ್ ಕಿಶನ್. ಇನ್ನೂ ಅನೇಕರು ಸೂರ್ಯನ ಮಾಡಿದ್ದಾರೆ, ಮತ್ತು ಉಳಿದಾರೆ, ಬಾಲರ್ ಚೆನ್ನಾಗಿ ಬಾಲ್ ಮಾಡಿದ್ದಾರೆ. ಅದರಲ್ಲೂ 2 ಮಾತಿಲ್ಲ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಸ್ಪಿನ್ ಪಿಚ್ ಮೇಲೆ 175 ವಿಕೆಟ್ ಮಾಡೋದು ಸಣ್ಣ